ಉದ್ದೇಶವೇನೆಂದರೆ ಕಳೆದ ಒಂದು ವರ್ಷದಿಂದ ನಡೆದಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಶಾಸಕರ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ವಿ ಅಂತ ನಿಮಗೆಲ್ಲ ತಿಳಿದಂಥ ವಿಷಯ. ಈಗ ಕೂಡ ನಮ್ಮ ಮುಂದೆ ಅದೇ ಥರವಾದ ಒಂದು ಮಹತ್ವವಾದಂಥ ಒಂದು ಚುನಾವಣೆ ನಮಗೆ ಬಂದಿದೆ. ನಿಮಗೂ ಕೂಡ ಗೊತ್ತು. ಈಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯಕ್ ಸಾಹೇಬರನ್ನು ಎದುರಿಸಿದರೆ ನಮ್ಮ ಶಾಸಕರಿಗೂ ಕೂಡ ಒಂದು ಬಲ ಕೊಟ್ಟಂಗಾಗ್ತದ. ನಮ್ಮ ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ರಂತ ಜನರ ಮುಂದೆ ಹೋಗಿ ಹೇಳಿ ಅವ್ರಿಗೆ ತಿಳುವಳಿಕೆ ಮಾಡಿ ನಾವು ಕೊಟ್ಟಂಥ 5 ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ತಲುಪಿಸಿದ್ವಿ. ಇಂದಿನ ಚುನಾವಣೆಯಲ್ಲಿ ಈ ಚುನಾವಣೆ ಕೂಡ ಅದೇ ರೀತಿಯಾಗಿ ತಲುಪಿಸಿ ಅವ್ರಿಗೆ ಮನದಟ್ಟವಾಗಂತೆ ನಾವು ವಿಷಯವನ್ನು ಪ್ರತಿ ಮನೆಗೂ ಮುಟ್ಟಿಸಬೇಕು. ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ಒಬ್ಬ ಸೈನಿಕ ರೀತಿ ಕೆಲಸ ಮಾಡಬೇಕು. ಹೋದ ಎಲೆಕ್ಷನ್ ಯಾವ ಥರ ಕೆಲಸ ಮಾಡಿ ನಿಮಗೆಲ್ಲ ಗೊತ್ತು. ಯಾವನಿಗೆ ಅಂತಲಾರ್ದಂಗ ಯಾರಿಗೂ ತಲೆ ಕೆಡಿಸ ನಮ್ಮ ಕೆಲಸ ಯಾವ ಥರ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮನೆಗೆ ಹೋಗಿ ಅವ್ರಿಗೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಕೆಲಸಗಳು ಅವ್ರು ಮಾಡ್ತಕ್ಕಂಥ ಮುಂದಿನ ಕೆಲಸಗಳು ಕೂಡ ನಾವು ತಿಳುವಳಿಕೆ ಮಾಡಿ ಅತ್ಯಂತ ಇತಿಹಾಸದಲ್ಲಿ ಗಿರಿಸೂರು ಸರ್ಕಾರದಲ್ಲಿ ಆಗಲಂತ ಇತಿಹಾಸದಲ್ಲಿ ಲೀಡ್ ಮಾಡಿ ನಾವು ತೋರಿಸಿದ್ದೀವಿ. ಅದೇ ರೀತಿ ಕೂಡ ನಾವು ಮುಂದೆ ಮಾಡಬೇಕು. ನಮ್ಮ ಶಾಸಕರನ್ನು ಈ ಒಂದು ಗಿಲಸೂರು ಜಡಿಪಿಯಿಂದ ನಮ್ಮ ಎಲ್ಲ ಕಮಿಟಿ ಅವರಿಗೆ ಕೂಡ ಬೇಡಿಕೊಳ್ಳೋದೊಂದೇ, ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಡಿಸಿದ್ರೆ ನಮಗೂ ಕೂಡ ಗೌರವ ಇರ್ತದೆ, ನಿಮಗೂ ಕೂಡ ಗೌರವ ಇರ್ತದೆ. ಯಾವುದೇ ಕೆಲಸಗಳನ್ನು ನಾಳೆ ನಾವು ಲೀಡ್ ಕೊಟ್ಟರೆ ಶಾಸಕರು ಹೋಗಿ ನಾವು ಈ ಕೆಲಸ ಮಾಡಿಕೊಡ್ಬೇಕನ್ನ ನಾವು ಅವ್ರಿಗೆ ಮಾತು ಕೊಟ್ಟಿವಿ ಅಂತ ನಾವು ಹೇಳಕ್ಕೆ ಒಂದು ಧೈರ್ಯ ಕೂಡ ಇರ್ತದೆ. ನೀವು ಕೂಡ ಲೀಡ್ ಮಾಡಿ ಕೊಟ್ಟಿರಿ. ಈಗ ಕೊಟ್ಟಿದ್ರಂದ್ರೆ ನಾವು ಕೂಡ ನಿಮ್ಗೆ ಕರ್ಕೊಂಡೋಗಿ ಭೇಟಿ ಮಾಡಿಸಿ ಈ ಕೆಲಸ ಮಾಡಬೇಕು, ಇಂಥವ್ರು ಹಿಂಗೆ ಕೆಲಸ ಮಾಡ್ಯಾರ ಅಣ್ಣವ್ರು ಈ ಕೆಲಸ ಮಾಡ್ಯಾರ ಅಂತ ನಾವು ಹೇಳಕ್ ಕೂಡ ಧೈರ್ಯ ಇರ್ತದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಹೋಗಿ ಮನೆಗೆ ಹೋಗಿ ಭೇಟಿ ಆಗ್ಬೋದು. ಅಣ್ಣರು ಶಾಸಕರು ಮಾಡಿರ್ತಕ್ಕಂಥ ಕೆಲಸ ಇದೇ ತೆಟ್ಟಾಗಿ ನಾವು ಹೇಳ್ಬೋದು. ಪ್ರತಿಯೊಂದು ಊರಲ್ಲಿ ಒಂದೊಂದು ಕೆಲಸ ಮಾಡಿದಾರೆ. ಹಗಲು ರಾತ್ರಿ 24 ಗಂಟೆ ಅವ್ರು ಕೆಲಸ ಮಾಡ್ತಾರ. ಆ ಒಂದು ಧೈರ್ಯದಿಂದನೇ ನಾವು ಪ್ರತಿಯೊಬ್ಬರು ಮನೆಗೆ ಹೋಗಿ ಕೂಡ ಹೇಳಿಕೊಳ್ಳೋ ಧೈರ್ಯ ಶಾಸಕರು ನಮಗೆ ನೀಡ್ಯಾರ. ಆ ಒಂದು ಕಾರ್ಯವನ್ನು ನಾವು ಇವತ್ತಿನಿಂದಲೇ ಚಾಲು ಮಾಡಿದ್ದೀವಿ. ನೀವು ಕೂಡ ನಮ್ಮ ಜೊತೆಗಿದ್ದು ಎಲ್ಲರೊಂದು ಟೀಮ್ ಆಗಿ ಕೆಲಸ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗ್ತದ. ಕುಮಾರ್ ನಾಯಕರು ಗೆದ್ರಂದ್ರೆ ನಮಗೊಂದು ಮುಂದಿನ ಕೆಲಸ ಕಾರ್ಯಗಳು ಕೂಡ ಸಲೀಸಾಗಿ ನಡೀತಾವ. ಇನ್ನು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವ್ರು ಕನಸು ಕಂಡ್ರ ಶಾಸಕರು. ಅದು ಕೂಡ ನಾವು ಗೆಲ್ಸಿದ್ರೆ ಸಹಾಯ ಆಗ್ತದೆ ಅಂತ ಹೇಳಿ ನನ್ನ 2 ಮಾತನಾಡಕ್ಕೂ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಮುಗಿಸ್ತೇನೆ. ನಮಸ್ಕಾರ.